ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ನ ಜೊತೆಗೇನೆ ಮ್ಯಾಕ್ಸ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರಿ, ಪ್ರಮೋಷನ್ಸ್ ಮಾಡಿದ್ರಿ, ರಿಲೀಸ್ ಕೂಡ ಮಾಡಿದ್ರಿ. ದಿಸ್ ಇಯರ್ ಆಲ್ಸೋ ಸೇಮ್ ಥಿಂಗ್ ಹ್ಯಾಪ್ನಿಂಗ್. ಇರಬೇಕು, ಬ್ಯುಸಿ ಇರಬೇಕು. ಬ್ಯುಸಿ ಇಲ್ಲ ಅಂದ್ರೆ ಹೆಂಗೆ? ಬ್ಯುಸಿ ಇರಬೇಕು. ಫಿಸಿಕಲಿ ಮೆಂಟಲಿ ಟಯರ್ಡ್ ಆಗಲ್ವಾ ಸರ್? ಸುಸ್ತಾಗದೆ ಕೆಲಸ ಇಲ್ಲ ಅಂದಾಗ. ಕೆಲಸ ಇದ್ದಾಗಲೇ ಒಂದು ಖುಷಿಯಲ್ಲಿ ಇರ್ತೀವಲ್ಲ, ನಡೀತದೆ ಕೆಲಸ ನಡೀತದೆ ಅಂತ. ಸುಸ್ತಾಗದೆ ನಿಮ್ಗೆ ಏನೂ ಇಲ್ಲ ಅಂದಾಗ ಒಳ್ಳೆ ಕೆಲಸ ಮಾಡಿ 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 ಎಲ್ಲ ಒಂದು ಕಡೆ ಕೂತಿರೋದು. ನಾನು ಯಾವುದೋ ಒಂದು ಬೆಟ್ಟ ತುದಿಯಲ್ಲಿ ಹೋಗಿ ಕುರ್ಚಿ ಹಾಕೊಂಡು ಗೋಡ ಮತ್ತೆ ಏನೋ ಫಾಲ್ಸ್ ಎಲ್ಲ ನೋಡ್ಕೊಂಡು ಕಾಫಿ ಕುಡಿಯೋ ವ್ಯಕ್ತಿನೇ ಅಲ್ಲ. ನಮಗೆ ಇಲ್ಲಿ ಎದುರುಗಡೆ ಕೂತ್ರೆ ಟಿವಿ ಕಾಣಬೇಕು, ಕ್ಯಾಮ್ರಾ ಕಾಣಬೇಕು, ಕೆಲಸ ಇರಬೇಕು, ಜನಗಳು ಓಡಾಡ್ತಾ ಇದ್ರೆ ಏನೋ ಮಾಡ್ತಾ ಇದೀವಿ ಅನ್ನೋದು ಕಾಫಿಗೊಂದು ಅರ್ಥ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲ. ನನಗೆ ಐ ಡೋಂಟ್. ನಿಮ್ ನಿಜವಾಗ್ಲೂ 24 hours ಸಾಕಾಗ್ತಿದ್ಯಾ ಸರ್? ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಕಡೆ ಗಂಟೆಗಟ್ಟಲೆ ನಿಂತ್ಕೊಂಡು ವೀಕೆಂಡ್ ಅಲ್ಲಿ ವಾರದ ಕತೆ ಕಿಚನ ಜೊತೆ ಮಾಡ್ತೀರಾ, ಇದು ಸಿನಿಮಾ ಪ್ರಮೋಷನ್ಸ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು, ಜೊತೆಗೆ CCL ಶುರು ಮಾಡ್ತಿದ್ದೀರಾ, ಅದು ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ. ಕರ್ನಾಟಕ ಬುಲ್ಡೋಸರ್ಸ್ ಬೌಲಿಂಗ್ ಮಾಡ್ತಿರೋದು, ಬ್ಯಾಟಿಂಗ್ ಮಾಡ್ತಿರೋದು ಎಲ್ಲಾನು ರೀಲ್ಸ್ ಆಗ್ತಾ ಇರ್ತಾರೆ. ಪ್ರಾಕ್ಟೀಸ್ ಬೇರೆ. ಹೌ ಯು ಮ್ಯಾನೇಜಿಂಗ್ ಆಲ್ ದ ಥಿಂಗ್ಸ್ ವಿತಿನ್ 24 hours ಟೈಮ್? ಐ ಡೋಂಟ್ ನೋ, ಐ ಆಮ್ ಡೂಯಿಂಗ್ ಸಮ್ಹೌ ಐ ಡು. ಅಲ್ಲಿ ಪಾಂಡಿಚೇರಿಯಲ್ಲಿ ಇರ್ತಾ ಇದ್ವಿ, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಿಗ್ ಬಾಸ್ ಮುಗಿಸ್ಕೊಂಡು, ಬಿಗ್ ಬಾಸ್ ಬರೋ ಹಿಂದಿನ ದಿನ ಬಂದು ಎಪಿಸೋಡ್ಸ್ ನೋಡಿರ್ತಾ ಇದ್ವಿ. ಅವ್ರ ಮಧ್ಯದಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಬಂದು ಮುಗಿಸಿ ಎಲ್ಲ ಆಗಿ